ರವಿ, ಯಾಕೆ ಹೀಗೆ ಮಾಡ್ತಿದ್ಯಾ? ನೀನು ಬರ್ತೀಯೋ ಇಲ್ವೋ, ನಾನು ಯಾವ ಜಾಗಕ್ಕೆ ಹೋಗ್ತಿದ್ದೀನೋ ಆ ಜಾಗದ ಲೊಕೇಶನ್ ನಿನಗೆ ಕಳಿಸಿದ್ದೀನಿ. ನಾನು ಈ ಜೊತೆ ಡೈರೆಕ್ಟಾಗಿ ಮಾತಾಡಬೇಕು. ಆದಷ್ಟು ಬೇಗ ನಾನು ಕಳಿಸಿರೋ ಲೊಕೇಶನಿಗೆ ಬಾ. ಪ್ಲೀಸ್ ರಿಪ್ಲೈ ಮೀ. ಅಂಕಲ್, ಆಂಟಿ, ಹಾಯ್ ಅಳೆ ಅಂದರೆ ಅನಿಂದ್ರೆ ಕೂತ್ಕೊಳ್ಳಿ. ಕಾಫಿ ತರಲಾ? ಓ ನೋ, ನಾನು ಕಾಫಿ ಟೀ ಎಲ್ಲ ಕುಡಿಯಲ್ಲ. ಹೆಲ್ತ್ ಕಾನ್ಶಿಯಸ್. ವೆರಿ ಗುಡ್. ಅಂಕಲ್, ಶ್ರುತಿ, ರೆಡಿ ಆಗ್ತದಾಳೆ, ಇನ್ನೇನು ಬರ್ತಾಳಪ್ಪ. ಇದಕ್ಕೆ ಲೆಟ್ ಮಿ ಟೇಕ್ ಟೈಮ್. ಹಾಂ, ತಗೊಳ್ಳಿ. ಏನಿದು? ಈ ನಿಮಗೆ ಗಿಫ್ಟು. ಇಟ್ಕೊಳ್ಳಿ. ನನಗ? ನೀವು ಮನೆಗೆ ಬಂದಾಗ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡೆ. ನಿಮ್ಗೆ ಏನೂ ಕೊಡೋಕ್ಕಾಗಿಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಯ್ತು, ಅದಕ್ಕೆ ತಂದೆ. ಅಪ್ಪ ಹೇಳ್ತಾ ಇದ್ರು ನಿಮ್ಗೆ ಮ್ಯೂಸಿಕ್ ಕೇಳೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ, ಅದಕ್ಕೆ. ಹೆಡ್ಫೋನ್ ತೊಗೊಂಡು ಬಂದಿದ್ಯಾ ಅಪ್ಪ? ನೋ, ಒಂದು ಮೊಬೈಲ್ ಫೋನೇ ತಂದ್ಬಿಟ್ಟೆ. ನನ್ನ ಹತ್ರ ಮೊಬೈಲ್ ಇದೆ. ಅದ್ರಲ್ಲಿ ಮಾತಾಡಿ, ಇದ್ರಲ್ಲಿ ಹಾಡು ಕೇಳಿ. ಹಾಂ ಆಂಟಿ, ನಿಮಗೆ ನನಗೂ ಮೊಬೈಲ್ ತಂದ್ಯಾ? ಇಲ್ಲ ಆಂಟಿ, ನೀವು ನಮ್ಮ ಮನೆಗೆ ಬಂದಾಗ ನಾನು ಅಬ್ಸರ್ವ್ ಮಾಡಿದೆ. ನಿಮ್ಮ ಮುಖ ಡಲ್ ಆಗಿತ್ತು. ನಿಮ್ಮ ಮೇಕಪ್ ಕಿಟ್ ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಇಂಪಾರ್ಟೆಂಟ್ ಮೇಕಪ್ ಕಿಟ್ ತಗೊಂಬಂದಿದ್ದೀನಿ. ಹ್ಯಾಪಿ ಹ್ಯಾಪಿ ಹ್ಯಾಪಿ. ಅಂಕಲ್, ಇಟ್ಸ್ ಗೆಟಿಂಗ್ ಲೇಟ್. ಶೂಟಿಂಗ್ ಕರೀರಿ. ಶೀಲಾ, ಶ್ರುತಿನ್ ಕರಿ. ಶ್ರುತಿ, ಶ್ರುತಿ, ವಾವ್, ಲುಕಿಂಗ್ ಆಸಮ್ ಶ್ರುತಿ. ಕಾರ್ಪೊರೇಷನ್ ನೀರು ಇದ್ದಂಗೆ ಇರ್ತೀಯ ಅನ್ಕೊಂಡಿದ್ದೆ, ಬಟ್ ನೀನು ಚಿಲ್ಡ್ ಬಿಯರ್ ಇದ್ದಂಗೆ ಇದೆಯಾ. ನಿಮಗೆ ವೆಸ್ಟರ್ನ್ ಡ್ರೆಸ್ಸು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ. ಅಂಕಲ್, ಆಂಟಿ, ಇಫ್ ಯು ಡೋಂಟ್ ಮೈಂಡ್, ಶ್ರುತಿ ವೆಸ್ಟರ್ನ್ ಕ್ಲೋತ್ಸೇ ಹಾಕ್ಬೋದಲ್ಲ? ಏನು ಅಬ್ಜೆಕ್ಷನ್ ಇಲ್ವಲ್ಲ? ಗಂಡ ಆಸೆ ಪಡೋ ಥರ ಇರೋದು ಹೆಂಡತಿ ಆದವಳ ಕರ್ತವ್ಯ. ದೆನ್ ಯು ಕ್ಯಾನ್ ಕಂಟಿನ್ಯೂ ದಿಸ್. ಅಂಕಲ್, ಆಂಟಿ, ನಾನು ಶ್ರುತಿನ ಕರ್ಕೊಂಡೋಗಿ ನಾಳೆ ಬೆಳಿಗ್ಗೆ ಕರ್ಕೊಂಡ್ಬರ್ತೀನಿ. ನಾಳೆನಾ? ಜೋಕ್ ಮಾಡಿದೆ. ಈಗ ಕರ್ಕೊಂಡೋಗಿ ಸಂಜೆ ಕರ್ಕೊಂಡ್ಬರ್ತೀನಿ. ಬಾಯ್ ಅಂಕಲ್, ಬಾಯ್ ಆಂಟಿ. ಶ್ರುತಿ, Bye. ಕಮಾನ್. ಬಫೂನ್ ಥರ ಆಡ್ತಿದ್ದಾನೆ. ನಾನು ಇವನ್ ಜೊತೆ ಹೋಗ್ಬೇಕಾ? ಅಳಿಯಂದ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಮ್ಮ. ಅವ್ರ ಹತ್ರ ಹೀಗೆಲ್ಲ ಮಾತಾಡ್ಬೇಡ. ಬಾಯಿ ಮುಚ್ಕೊಂಡು ಹೋಗ್ಬಾ, ಹೋಗು. ಏನ್ ಮಾಡ್ತಾ ಇದ್ಯಾ? ಕಾರ್ ಒಳಗೆ ಕೂತ್ಕೊಳ್ಳೋದು ಬೇಡವಾ? ಯಾಕೆ? ಹಿಂದೆ ಕೂತ್ಕೊಂಡ್ರೆ ಏನಾಗುತ್ತೆ? ನೀನ್ ಹಿಂದೆ ಕುತ್ಕೊಂಡು ನಾನು ಮುಂದೆ ಗಾಡಿ ಓಡ್ಸಕ್ಕೆ ನಾನೇನ್ ಡ್ರೈವರಾ? ಕಮಾನ್, ಸಿಟ್ ಬ್ಯಾಕ್. ಶ್ರುತಿ, ಮುಂದೆ ನೀ ಕೂತ್ಕೊಮ್ಮ. ಅಮ್ಮ, ಏನಾದ್ರು ಗಂಟಿಗೆ ಹುಡ್ತಿದ್ಯ ಹಂಗೆ? ನಿಮ್ಮ ಏನ್ ಬೇಕು ಹೇಳೋ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಕೆಲ್ಸಕ್ಕ? ಅಲ್ಲ ಕಣೋ, ಇಲ್ದೇ ಇರೋ ಕೆಲ್ಸಕ್ಕೆ ಇಷ್ಟು ರೆಡಿಯಾಗಿ ಕರೆಕ್ಟ್ ಟೈಮ್ಗೆ ಹೋಗ್ತಿಲ್ಲ. ಅಮ್ಮ, ನಾನು ಕೆಲ್ಸಕ್ಕೆ ಹೋಗ್ತಿಲ್ಲ, ಇಂಟರ್ವ್ಯೂಗೆ ಹೋಗ್ತಿದ್ದೀನಿ. ಒಂದು 5 ರೂಪಾಯಿ ತಳ್ಳು, ಸಂಬಳ ಬರ್ತಿದ್ದಾಗೆ ಹಂಗೆ ಕೊಟ್ಬಿಡ್ತೀನಿ. 500 ರೂಪಾಯ? ಅಯ್ಯೋ,
ಕಲಿಯುಗ ಮುಗಿಯೋವರೆಗೂ ತಿಮ್ಮಪ್ಪ ಸಾಲ ತೀರ್ಸೋ ಹಾಗೆ ನೀನು ಈ ಜನ್ಮದಲ್ಲಿ ನನ್ನ ಸಾಲ ತೀರ್ಸಕ್ಕಾಗಲ್ಲ ಕಣ. ಆದ್ರೂ ನೀನ್ ಕೇಳಿದಾಗೆಲ್ಲ ಹೆಂಗಾದ್ರೂ ಅಡ್ಜಸ್ಟ್ ಮಾಡಿ ದುಡ್ಡು ಕೊಡ್ತೀನಿ ನಿನಗೆ. ಆದ್ರೆ ಇವತ್ತಿಲ್ಲ. ಇಲ್ಲ, ಅಯ್ಯ ಕಣ, ನಿನಗೇನಕ್ಕೆ 500 ರೂಪಾಯಿ? ಕ್ಯಾಬಲ್ಲಿ ಹೋಗ್ಬೇಕಮ್ಮ. ಕ್ಯಾಬ್ ಅಲ್ಲ, ಬಸ್ಸಲ್ಲಿ ಹೋಗೋ. ನಾನಾ? ಬಸ್ಸಲ್ಲ? ಓ, ಏನಮ್ಮ ನೀನು ನನ್ನನ್ನು ಇಂಥ ಲೆವೆಲಲ್ಲಿ ನೋಡ್ತಿದ್ಯಾ? ಆದರೂ ಬಸ್ಸಲ್ಲೇ ಹೋಗ್ತಿದ್ದೆ. ಬಸ್ಸಲ್ಲಿ ಹೋದರೆ ಗ್ಲಾಮರ್ ಇರಲ್ಲ, ಅದಕ್ಕೆ ಒಂದು 5 ರೂಪಾಯಿ ತಳ್ಳಮ್ಮ. ಅಯ್ಯೋ, ನಾನೇನು ಸಂಪಾದನೆ ಮಾಡ್ತಿದ್ದೀನಿ ಅಂತ ದುಡ್ಡು ಕೊಡಕ್ಕೆ? ಹೋಗಿ ನಿಮ್ಮ ಅಪ್ಪನ ಕೇಳೋಗು. ಸರಿ ಬಿಡು. ರೋಹಿಣಿ ನನಗೆ ಹೇಳ್ತಿದ್ಲು, ಇನ್ನೇನು 2 ದಿನದಲ್ಲಿ ಇವನಿಗೆ ಸಂಬಳ ಬರುತ್ತೆ, ಮನೆ ಖರ್ಚಿಗೆ ದುಡ್ಡು ಕೊಡ್ತಾನೆ ಅಂತ. ಎಲ್ಲಿಂದ ಕೊಡ್ತೀಯೋ? ಇನ್ನೇ ಕೇಳ್ತಿರೋದು, ಹೆಂಗ್ ಕೊಡ್ತೀಯೋ ಅಂತ. ಅಯ್ಯ ಸುಮ್ಮನಿರಮ್ಮ, ಹೆಂಗೆ ಕೊಡ್ಲಿ? ಅದು ಯೋಚನೆ ಮಾಡ್ತಾ ಇದ್ದೀನಿ ಹೆಂಗೆ ಕೊಡ್ಲಿ ಅಂತ. ನೀನು ಯಾವಾಗಲೂ ತಲೆ ತಿಂತೀಯ. ಆಯ್ತು ಬಿಡು, ಅದಕ್ಕೆ ಬೇರೆ ಏನೋ ಪ್ಲ್ಯಾನ್ ಮಾಡಿದ್ದೀನಿ. ಕೆಲಸ ಮಾಡಿ ಬದುಕು ಅಂದ್ರೆ ಪ್ಲಾನ್ ಮಾಡಿ ಬದುಕ್ತೀನಿ ಅಂತಿಲ್ಲೋ. ಇನ್ನು ಎಷ್ಟು ವರ್ಷ ಹಿಂಗೆ ಕಳಿಬೇಕು ಅನ್ಕೊಂಡಿದ್ಯಾ ನೀನು? ನನಗೆ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದೀನಾ? ಕೆಲಸ ಸಿಗ್ತಲ್ಲ ಅಷ್ಟೇ, ಏನು ಮಾಡಲಿ? ಹೋಗಕ್ಕೆ ದುಡ್ಡು ಕೊಡು ಅಂದರೆ ಕ್ಯಾಬಲ್ಲಿ ಹೋಗ್ಬೇಡ, ಬಸ್ಸಲ್ಲಿ ಹೋಗು, ಮನೆ ದುಡ್ಡು ಕೊಡು ಅಂತ ಹೇಳ್ತೀಯಾ? ಏನಮ್ಮ ನೀನು? ಸರಿ ಬಾ. ನಾನೆಲ್ಲಿಗೆ? ಅಮ್ಮ, ಅಪ್ಪುರ ನಾ ದುಡ್ಡು ಕೇಳಿದ್ರೆ ಉಲ್ಟಾ ಪಲ್ಟಾ ಮಾತಾಡಿ ನನ್ನ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ನನ್ಗೆ ಆನ್ಸರ್ ಮಾಡಕ್ ಬರಲ್ಲ. ಆದ್ರೆ ನೀನಾದ್ರೆ ಕರೆಕ್ಟಾಗಿ ಮಾತಾಡಿ ಮ್ಯಾನೇಜ್ ಮಾಡ್ತೀಯಾ. ಪಾಪ ಬಾರಮ್ಮ. ಅಯ್ಯೋ, ಬರ್ತೀನಮ್ಮ. ಸೂರ್ಯ, ಅಪ್ಪ ಪಾಪ ಇಲ್ಲಿ ಇಲ್ಲಪ್ಪ, ನಾನು ಹೊರಗಡೆ ಹೋಗಬೇಕು. ಆಟೋದೊಂದು ಚೇಂಜ್ ಕೇಳ್ತೇನೆ, ಒಂದು 500 ರೂಪಾಯಿ ಚೇಂಜ್ ಕೊಡೋಕಂದ. 500ಕ್ಕೆ 1 ನಿಮಿಷ ಕೊಡ್ತೀನಿ. ಸ್ವಲ್ಪ ಇರಮ್ಮ, ಸೂರ್ಯ ಹೋಗ್ಲಿ. 1 2 3 4 5 ಕರೆಕ್ಟ್ ಇದೆ, ತೊಗೊಳಪ್ಪ, ಆಡಿಸ್ಕೊ. ನೀನು ಬಂದ ತಗೋ, ಚೇಂಜ್ ಕೊಡಿ. ಇಟ್ಕೊ ನೀನೇ. ಏಯ್, ನೀನು ಖರ್ಚಿಗೆ ಬರ್ ತೊಗೊಳಪ್ಪ, ಹಂಗೆಲ್ಲ ಮಾಡ್ಬೇಕು. ಏನು ಬೇಡ, ನಂಗೆ ಬೇಕಾದ್ರೆ ನಾನೇ ಹಾಗಾಕೋ. ಇದೇನು ಏನೋ ಬರ್ದಿದೆ ನೋಡೋ ನೋಟ್ರ ಮೇಲೆ. ಏನದು? 8 + 1 9. ಐ ಲವ್ ಯು ಕಣೆ ಮೈನಾ. ಯಾವುದೋ ಬಾರ್ಡ್ರ್ ಕವಿ ಕಣಪ್ಪ. 50 ರೂಪಾಯಿ ನೋಟನ್ನ ಗ್ರೀಟಿಂಗ್ ಕಾರ್ಡ್ ಅನ್ಕೊಂಡ್ಬಿಟ್ಟಿದ್ದಾನೆ. ನೋಡಪ್ಪ, ಲವ್ ಲೆಟ್ರನ್ನ ಎಲ್ಲೆಲ್ಲಿ ಬರೀತಾ ಇದ್ದಾರೆ ಜನ. ನೋಡೋದು ನೋಟ್ ಮೇಲೆ ಬರೀತಾರೆ. ನಾವು ಕ್ರೈಮ್ ಅಲ್ವೇನೋ ಅದು. ತುತ್ತು ಅಪ್ಪ, ನೀನು ಯಾವತ್ತು ಈ ಥರ ಎಲ್ಲ ಬರೆದು ಟ್ರೈಗಳು ಮಾಡಿಲ್ವೋ? ಅಯ್ಯೋ, ನಾನು ಯಾವತ್ತೂ ಇಂಥ ಕೆಲಸ ಎಲ್ಲ ಮಾಡಲಿಲ್ಲಪ್ಪ. ಚೇಚೆ, ಮಾಡಿದಿದ್ರೆ ಬಚಾವಾಗ್ಬಿಡ್ತಾ ಇದ್ದೆ. ಅನ್ಯಾಯವಾಗಿ ಲಾಕ್ ಆಗ್ಬಿಟ್ಟೆ ಅಲ್ವಾ? ಸುಮ್ಮನೆ ಹೇಳಿದೆ ಕಣಪ್ಪ. ಈ ಲವ್ ಎಲ್ಲ 100 500 ನೋಟಲ್ಲೇ ಕಳೆದೋಗ್ಬಿಡುತ್ತೆ. ಈ ಕಾಲದಲ್ಲಿ ನೋ ಲವ್, ಓನ್ಲಿ ನೋವು. ಅಂದರೆ ಲವ್ ಇದೆ, ಒಬ್ಬರೋ ಇಬ್ಬರೋ ತುಂಬ ಜನರಲ್ಲಿ ನಿಯತ್ತಾಗಿ ಲವ್ ಮಾಡೋರು ಸಿಗ್ತಾರೆ. ಯಾರಪ್ಪ ಅಂತವ್ರು? ಈ ಎಲ್ಲಿದ್ದಾರೋ ಏನು ಕರ್ಮಗಳು, ಎಲ್ಲಿ ಅಂತ ಹುಡ್ಕೊಂಡು ಹೋಗೋದು ಅಂಥವ್ರನ್ನ. ಇಲ್ಲ ಇಲ್ಲೇ ನಮ್ಮ ಸುತ್ತಮುತ್ತ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರಪ್ಪ, ಆದರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅಪ್ಪ, ನಾನು ಡ್ಯೂಟಿಗೆ ಹೋಗ್ಬರ್ತೀನಿ. ಸರಿ ಕಂದಪ್ಪ. ಏನು ಮೇಡಮ್ ಯಾಕೋ ಗರಂ ಆಗಿದ್ದಾರೆ. ಬಾಯ್ಪ, ನಾವು ಕೊಡ ಒಳ್ಳೇದಾಯ್ತು. ಸಾರಿ ಹುಷಾರ್ ಕಣೋ. ಉನಪ್ಪ. ಮಾವ, ನಿಮಗೆ ಕಾಫಿ ಮಾಡ್ಕೊಂಬರ್ಲಾ? ಕಾಫಿ ಬೇಡಮ್ಮ, ಸ್ವಲ್ಪ ಥಂಡಿ ಜಾಸ್ತಿ ಇದೆ, ಕಷಾಯ ಮಾಡ್ಕೊಂಬ. ಸರಿ ಕಣ್. ಅಪ್ಪ, ಒಂದು 500 ರೂಪಾಯಿ ಚೇಂಜ್ ಬೇಕಿತ್ತು. ಯಾಕೋ ಸಂಬಳ ಬರಲ್ವೇನೋ? ಇವತ್ತಾಗುತ್ತಪ್ಪ, ದುಡ್ಡಿದೆ, ಚೇಂಜ್ ಇರಲಿಲ್ಲ, ಅದಕ್ಕೆ. ಅಲ್ಲ, ನನಗೆ ಈಗ ಖರ್ಚಿಗೆ ಬೇಕು ಅಂತ ನಾನೇ ಚೇಂಜ್ ಇಸ್ಕೊಂಡೆ ಸೂರ್ಯನ ಹತ್ರ. ರೀ, ನಿಮ್ಗೆ 200 ರೂಪಾಯಿ ಸಾಕ್ತಾನೆ, 300 ರೂಪಾಯಿ ಅವ್ನು ಕೊಡಿ. ಆಯ್ತು ಮಹದಾಜ್ಞೆ. ಜೋರು ಮಾಡಬೇಡ, ಕೊಡ್ತೀನಿ. ಅಲ್ಲ ಕಣ, ಚೇಂಜ್ ಇಸ್ಕೊಂಡೆ, ಬಂದ ಕೊಂಡ್ವಲ್ಲ. ರೀ, ನೀವು ಕೊಟ್ಟಿರೋದು 300 ರೂಪಾಯಿ ತಾನೆ,
ಅದಕ್ಕೆ 200 ರೂಪಾಯಿ ಬಡ್ಡಿನಾ? ಸುಮ್ಮನೆ ಕೊಡ್ತಾನ ಆಮೇಲೆ ಅಲ್ವೇನೋ ಏಯ್ 300 ರೂಪಾಯಿಗೆ 3 ಸೆಕೆಂಡ್ ಅವ್ನು ಇಲ್ಲಿ ನಿಂತ್ಕೊಳ್ಳಿಲ್ಲ. ಇನ್ನಾರು 3 ಕೋಟಿ ರೂಪಾಯಿ ಸಿಕ್ಕಿದ್ರೆ ಅವನ ಜೊತೆ ನಿಂತ್ಕೋತಾನೇನೆ. ನನ್ನ ಮಗ ತುಂಬಾ ಫಾಸ್ಟ್, ನಿನ್ ತರ ಸ್ಲೋ ಅಲ್ಲ. ಅದಕ್ಕೆ ಅಲ್ಲ, ಯಾವಾಗ ನೋಡಿದ್ರು ಅವನ ಬಗ್ಗೆ ತಾತ್ಸಾರವಾಗಿ ಮಾತಾಡ್ತಿರಲ್ಲ ಯಾಕೆ? ಅವನು ಈ ಮನೆ ದೊಡ್ಡ ಮಗ, ಗೊತ್ತಾ ನಿಮ್ಗೆ? ಅವನು ದೊಡ್ಡವನು. ಹೋದ್ಸಲಿ ಆ ಗಣೇಶನ್ ಕೂರಿಸಿದಲ್ಲ ಬೀದಿ ಬದಿ ಆ ಮಕ್ಕಳು ಚಂದ ಕೇಳಕ್ ಬಂದ್ರೆ ಏನು ಹೇಳ್ದ ಹೇಳಿ ಅವನು? ಮನೇಲಿ ದೊಡ್ಡವ್ರು ಯಾರು ಇಲ್ಲ, ದೊಡ್ಡವ್ರು ಬಂದ್ಮೇಲೆ ಬನ್ನಿ ಅಂತ ಹೇಳಿ ಕಳಿಸ್ದ. ಇವನ್ ದೊಡ್ಡ ನಿನಗೂ ಒಂದು ಭ್ರಮೆ ಕರ್ಮ. ಅದು ಯಾವಾಗ ಜವಾಬ್ದಾರಿ ಬರುತ್ತೋ ಈ ಹಾಳಾದವನಿಗೆ. ಅಯ್ಯೋ ನೀನೊಂದು ಕೋತ್ ಮುಂಡೆದು, ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಅವನ್ ಸಪೋರ್ಟ್ ಮಾಡ್ಕೊಂಡು ಹಾಳಾಗೋಯ್ಯ.